ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿ ಇರ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಏನು ಒಂದು ನೆಗೆಟಿವಿಟಿಯಾಗಿ ಬಂದಿತ್ತು ಮಾರ್ಕೆಟು, ಅದನ್ನ ಇವತ್ತು ಫುಲ್ ರಿವರ್ಸ್ ಮಾಡಿದೆ. ಕಾರಣ ಕ್ರೂಡ್ ಒಂದು ಮತ್ತೆ ಫ್ಯಾಕ್ಟ್ರಿನ ಆಗಿದೆ. ನಿನ್ನೆನೂ ಕೂಡ ಕ್ರೂಡ್ ಬಿದ್ದಿತ್ತು, ಆದರೂ ಕೂಡ ನೋಡಿ ಮಾರ್ಕೆಟ್ ರಿಯಾಕ್ಟ್ ಆಗಿರಲಿಲ್ಲ. ಒಂದೊಂದ್ಸಲ ಏನು ಮಾಡ್ತಾ ಇದೆ ಮಾರ್ಕೆಟ್ ಅನ್ನೋದೇ ಆಗ್ತಾ ಇಲ್ಲ. ಐ ಥಿಂಕ್ ನಿನ್ನೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ, ಈ ಟೈಮಲ್ಲಿ ವರ್ಕ್ ಆಗ್ತಾ ಇರುವಂಥ ಯಾವುದಾದ್ರೂ ಒಂದು ಸ್ಟ್ರಾಟಜಿ ಇದೆಯಾ, ಇದ್ರೆ ಯಾರು ತಿಳಿಸಿ ಅಂತ ಕಮೆಂಟ್ ಮಾಡಿದ್ರು ನಿನ್ನೆ. ನಿಜವಾಗ್ಲೂ ಅದೇ ಇವಾಗ ಎಲ್ಲರಿಗೂ ಕಾಡ್ತಿರೋಂಥ ಯಕ್ಷ ಪ್ರಶ್ನೆ. ಯಾಕೆ ಅಂತ ಹೇಳ್ತೀನಿ, ನಿನ್ನೆ ನಿಮಗೆ ಸಿಲ್ವರ್ ಚಾರ್ಟು ತುಂಬ ವೀಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ. ನಾನೊಂದು ಪೊಸಿಷನ್ ಕೂಡ ಕ್ಯಾರಿ ಮಾಡಿದ್ದೆ ಸಿಲ್ವರು. ಆದರೆ ಹೇಗಿದೆ ಅಂದರೆ ಸಿಚುವೇಶನ್, ಏನೇ ನಿಮಗೆ ಕಾನ್ಫಿಡೆನ್ಸ್ ಇದೆ ಮತ್ತೊಂದಿದೆ ಅಂದರೂ ಬೇಡಪ್ಪ, ಯಾವ ಟೈಮಲ್ಲಿ ಏನಾಗುತ್ತೋ ಏನಿದೆಯೋ ಅಲ್ಲಿ ಮುಗಿಸೋ. ಅಂದರೆ ಏನೊಂದು ಕಂಫರ್ಟಬಲ್ ಆಗಿ ಒಂದು ಟೆಕ್ನಿಕಲ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಥವಾ ಒಂದು ಬ್ರೇಕ್ಔಟ್ ಆಗ್ತಾ ಇದೆ ಅಂದರೆ ಒಂದು ಕಾನ್ಫಿಡೆನ್ಸ್ ಆಗಿ ಒಂದು ಪೊಸಿಷನ್ ತೊಗೊತಾ ಇತ್ತು, ಆ ಥರ ತೊಗೊಳಕ್ಕೆ ಆಗೋದಿಲ್ಲ ಅನ್ಲೆಸ್ ನೀವು ಪೂರ್ತಿ ಅದು ಕಮ್ಯುನಿಟಿ ಇದೆ ಅಂದರೆ ನಿಮಗೆ ಫಸ್ಟ್ ಸೆಷನ್ ನಡೀತಾ ಇರುತ್ತೆ, ಸೆಕೆಂಡ್ ಸೆಷನ್ ನಡೀತಾ ಇರುತ್ತೆ, ಎಲ್ಲ ಇರ್ಬೋದು. ಸೊ ಈ ಥರ ಬಂದಾಗ ನೋಡಿ, ಒಂದಿಷ್ಟು ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಫೈರ್ಸ್ ಬಗ್ಗೆ ಕೂಡ ನಿಮ್ಗೆ ಹೇಳಿದ್ದೆ, ಯಾಕೆಂದ್ರೆ ಪ್ರಮೋಷನಲ್ ಅಲ್ಲ, ಬಟ್ ಫೈರ್ಸಲ್ಲಿ ಒಂದಿಷ್ಟು ಫೀಚರ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಇವಾಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿರ್ಬೋದು, ಸ್ಮಾರ್ಟ್ ಎಕ್ಸಿಟ್ ಅಂತ ಒಂದು ಬಿಟ್ಟಿದ್ದಾರೆ, ಆಪ್ಷನ್ ಚೈನ್ ಅಲ್ಲೇ ಬರುತ್ತೆ, ಮತ್ತು ಟ್ರೇಡಿಂಗು ಇಂದನೇ ನೀವು ಏನು ಮಾಡೋದು, ಎಂಟ್ರಿ ಎಕ್ಸಿಟ್ ತೊಗೋಬೋದು, ಈ ಥರದ್ದೆಲ್ಲ. ಸೊ ನಾನು ವೆಬ್ ವರ್ಷನಲ್ಲಿ ಒಂದಿಷ್ಟನ್ನು ನೋಡಿದ್ದೆ, ಮೊಬೈಲ್ ವರ್ಷನಲ್ಲಿ ನೋಡಿರಲಿಲ್ಲ. ಬಟ್ ಇವಾಗ ಮೊಬೈಲ್ ವರ್ಷನ್ ನೋಡಿದಾಗ ನನಗೆ ತುಂಬ ಕ್ಲಮ್ಸಿ ಅನಿಸ್ಬಿಡ್ತು, ಅಂದರೆ ತುಂಬ ಹೋಗಿದೆ ಆ್ಯಪಲ್ಲಿ ಅಂತ ಅನಿಸ್ಬಿಡ್ತು. ಹಾಗಾದರೆ ಏನು ಬ್ರೋಕರ್ಗಳಿಗೆ ಯಾವುದು ಎರಡು ಒಂಥರ ಫೈನ್ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ವಾ. ಅಂದರೆ ಎಸೆನ್ಷಿಯಲ್ ಫೀಚರ್ಸ್, ಇವಾಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಲ್ವಾ, ಮತ್ತು ಚಾರ್ಟಿಂದನೇ ಎಂಟ್ರಿ ಎಕ್ಸಿಟ್ ತೊಗೊಳೋದು ಅಥವಾ ಡ್ರ್ಯಾಗ್ ಮಾಡಿ ಎಂಟ್ರಿ ಎಕ್ಸಿಟ್ ಮಾಡೋದು, ಇದೆಲ್ಲ ವೆರಿ ಯೂಸ್ಫುಲ್ ಫೀಚರ್ಸ್ ಇರಬೇಕು. ಬಟ್ ಕೆಲವೊಂದು ಏನಾಗಿದೆ, ತುಂಬ ಬೇರೆ ಆಪ್ಷನ್ಗಳನ್ನು ಕೊಟ್ಬಿಟ್ಟು ಅದೊಂಥರ ಸ್ವಲ್ಪ ಮೊಬೈಲ್ ಆ್ಯಪು ನನಗೆ ಕ್ಲಮ್ಸಿ ಅನಿಸ್ತು. ಮೇ ಬಿ ಝೆರೋದಾಯಿಂದ ಈಗ ಬರ್ತಾ ಇರೋದ್ರಿಂದ ಹಂಗೆ ಅನಿಸ್ತಿರ್ಬೋದೇನೋ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಬೇರೆ ಬ್ರೋಕರ್ಗಳಲ್ಲಿ ದನ್ನು ಕೂಡ ತುಂಬ ಒಂದು ಅಡ್ವಾನ್ಸ್ ಫೀಚರ್ಸ್ನ ತರ್ತಾ ಇದ್ದಾರೆ. ದನ್ ಮತ್ತು ಫೈರ್ಸು ಫೀಚರ್ಸ್ ಅಡ್ವಾನ್ಸ್ ಮಾಡೋದ್ರಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತ ಒಂದು ಫೀಡ್ಬ್ಯಾಕ್ ಇದೆ ಎಲ್ಲ ಕಡೆಯಿಂದ. ಅಂದರೆ ಸಾಕಷ್ಟು ಹೊಸ ಫೀಚರ್ಸ್ನ ತರಿಸ್ತಾ ಇರ್ತಾರೆ ಅವರು, ಅಲ್ಲಲ್ಲೇ ಬಿಡ್ತಾ ಇರ್ತಾರೆ ಅಂತ. ಝೆರೋದಾದಲ್ಲಿ ಈಗ ಒಂದಿಷ್ಟು ಶುರುವಾಗ್ತಾ ಇದೆ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದೆಲ್ಲ ವೆಬ್ ಒರಿಜಿನಲ್ ಬರ್ತಾ ಇದೆ ಅಂತ ಈಗ ನಾನು ನೋಡಿದೆ. ನೆನ್ನೆ ಮೊನ್ನೆನೋ ಅಪ್ಡೇಟ್ ಬಂತು. ಹಾಗಾಗಿ ಕೆಲವೊಂದು ಆ ಥರದ್ದೆಲ್ಲ ಯೂಸ್ಫುಲ್ ಫೀಚರ್ಸ್ ಆಗ್ತಾ ಹೋಗುತ್ತೆ. ಬಟ್ ವೆಬ್ ವರ್ಷನ್ ತುಂಬ ಚೆನ್ನಾಗಿದೆ, ಮೊಬೈಲ್ ವರ್ಷನ್ ಸ್ವಲ್ಪ ಕ್ಲಮ್ಸಿ ಅಂತು. ಯಾಕೆ ಬ್ರೋಕರ್ ಬಗ್ಗೆ ಎಲ್ಲ ಮಾತಾಡಬೇಕು ಬಂತು ಅಂತಂದರೆ, ನೋಡಿ ಈ ಥರ ವಾಲಟೈಲ್ ಮಾರ್ಕೆಟ್ ಇದ್ದಾಗ ಆ ಥರ ಒಂದು ಫೀಚರ್ಸ್ಗಳು ಇರುವಂಥದ್ದು ಕೂಡ ನಮಗೂ ಒಂದು ಸ್ವಲ್ಪ ತಲೆಬಿಸಿನ ಕಮ್ಮಿ ಮಾಡುತ್ತೆ. ಜೊತೆಗೆ MTF ಏನು ಮಾರ್ಜಿನ್ ಟ್ರೇಡೆಡ್ ಫೆಸಿಲಿಟಿ, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ನಾನು ಕೈ ಟ್ಯೂಟೋರಿಯಲ್ನಲ್ಲಿ. ಅದು ಇವಾಗ ಮಾರ್ಕೆಟ್ ಒಂದು ವರ್ಷದಿಂದ -4% ರಿಟರ್ನ್ ಕೊಟ್ಟರು ಕೂಡ ನಿಫ್ಟಿ ಅದು 65% ಗ್ರೋತ್ ಆಗೋಗಿದೆ ಅಂತ. ಇವಾಗ ಲಕ್ಷಗಟ್ಟಲೆ, 1,00,000 ಕೋಟಿಗಿಂತಲೂ ಜಾಸ್ತಿ MTF ಅಲ್ಲಿ ಇವಾಗ ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಅಂದರೆ ಅಷ್ಟು ಜನ ತೊಗೊಂಡಿದ್ದಾರೆ. ಕೆಲವೊಂದು ಬ್ರೋಕರ್ಗಳಂತೂ 500% ರಿಸ್ಕಲ್ಲಿದ್ದಾರೆ ಅಂತ ಒಂದು ಬರ್ತಾ ಇದೆ. ಸೊ ಯಾಕೆ ನಾವು ಒತ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದ್ರು ಟ್ರೇಡಿಂಗ್ ವಾಲೆಟಲ್ಲಿ ಜಾಸ್ತಿ ದುಡ್ಡಿಡುವಂತಹ ಅಭ್ಯಾಸ ಇತ್ತು ಅಂದರೆ, ಕೆಲವರು ಏನು ಮಾಡ್ತಾರೆ, ಕ್ಯಾಶ್ ಕಾಂಪೊನೆಂಟ್ ಅಂತ ಇಡ್ಬೋದು. ಅದಕ್ಕೆ ಬೇರೆ ದಾರಿ ಇದೆ. ನೀವು ಲಿಕ್ವಿಡ್ ಬೇಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸಾಧ್ಯವಾದಷ್ಟು ಕ್ಯಾಶ್ ಕಾಂಪೊನೆಂಟ್ ಅಂತ ಇಡಬೇಡಿ. ಈ ರಿಸ್ಕನ್ನು ಕಮ್ಮಿ ಮಾಡೋಕ್ಕೆ ಏನು ಮಾಡಿದ್ದಾರೆ ಸೆಬಿಯಿಂದ, ಎವ್ರಿ 3 months ಒನ್ಸು ನಿಮ್ಮದು ಅನ್ಯೂಟಿಲೈಸ್ಡ್ ಅಮೌಂಟ್ ನಿಮ್ಮ ಟ್ರೇಡಿಂಗ್ ವಾಲೆಟಲ್ಲಿ ಏನಾದರೂ ಇತ್ತು ಅಂದರೆ, ಕೆಲವರು ಕಮೆಂಟ್ ಮಾಡಿದ್ರಲ್ಲ, NACH ಇಂದ ನನಗೆ ದುಡ್ಡು ಸಂದಾಯ ಆಗಿದೆ ಅಂತ ಮೆಸೇಜ್ ಕಾಣಿಸ್ತಾ ಇದೆ ಬ್ಯಾಂಕಲ್ಲಿ, ಯಾರು ಕಳಿಸಿದ್ದು ಅಂತ ನೋಡಿ. ಆ ಥರ ಬಂದಿದೆ ಅಂದರೆ ಒಂದು ನಿಮಗೆ ಅಫ್ಕೋರ್ಸ್ ಕಂಪನಿ ಡಿಪೆಂಡೆಂಟಿಂದ ಬಂದರೆ ಯಾವ ಕಂಪನಿಯಿಂದ ಬಂದಿರೋದು ಅಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲ NACH ಈ ಥರ ಪೇಮೆಂಟ್ ಬಂದಿದೆ ಅಂದರೆ ನಿಮಗೆ ಎವ್ರಿ ಕ್ವಾರ್ಟರ್ ಒಂದ್ಸಲ ಬ್ರೋಕರ್ಗಳ ಒಂದು ಕರ್ತವ್ಯ, ಅದು ಮ್ಯಾಂಡೇಟರಿ ಸೆಬಿ ರೂಲ್ಸು. ಅನ್ಯೂಟಿಲೈಸ್ಡ್, ಉಪಯೋಗಿಸದಲ್ಲೇ ಇರುವಂಥ ಫಂಡ್ ಏನಾದರೂ ನಿಮ್ಮ ಖಾತೆಯಲ್ಲಿ ಕೂತಿತ್ತು ಟ್ರೇಡಿಂಗ್ ವಾಲೆಟಲ್ಲಿ ಅಂದರೆ ಅದನ್ನ ಅವರು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಬೇಕು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದಾದ್ರೂ ಒಂದು ಟ್ರೇಡರ್ ಇವಾಗ 500% ರಿಸ್ಕಲ್ಲಿದ್ದಾಗ ದಿವಾಳಿ ಆಗಿ ಹೋಯ್ತು ಅಂತಂದರೆ, ಏನಾದರೂ ರಿಸ್ಕ್ ಚೇಂಜ್ ಆಯಿತು ಅಂದರೆ ಗೊತ್ತಿಲ್ಲ, ನಿಮ್ಮ ಸ್ಟಾಕ್ಸ್ಗಳು ಸೇಫಾ, ಕಂಪೇರಿಟಿವ್ಲಿ ಸೇಫ್. ಯಾಕೆಂದರೆ ಅದು ಬ್ರೋಕರ್ ಹತ್ರ ಇರೋದಿಲ್ಲ, ಅದು CDSL ಅಥವಾ NSDL ಅಂತ ರೆಪಾಸಿಟರಿಗಳಲ್ಲಿ ಇರ್ತಾ ಹೋಗುತ್ತಲ್ವ. ಹಾಗಾಗಿ ಅದು ಏನೂ ಆಗೋದಿಲ್ಲ, ಬ್ರೋಕರ್ ಏನು ಮುಳುಗಿ ಹೋದ್ರೂ ಕೂಡ. ಇದ್ರ ಬಗ್ಗೆ ಕೂಡ ನಾನು ಡೆಡಿಕೇಟೆಡ್ ವಿಡಿಯೋನ ಶಾರ್ಟ್ ಸೀರೀಸಲ್ಲಿ ಎಲ್ಲ ಮಾಡಿದ್ದೀನಿ. ಬಟ್ MTF ಅಷ್ಟೊಂದು ದೊಡ್ಡದಾಗಿ ಗ್ರೋತ್ ಬುಕ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅದು ಬರ್ತಾ ಇದೆ ಇವಾಗ. ಸೊ ಜನ ಲೆಂಡ್ ಮಾಡ್ತಾ ಇದ್ದಾರೆ, ಸಾಲ ಮಾಡಿ MTF ಅಲ್ಲಿ ನೀವು ಕೆಲವೊಂದು ಸ್ಟಾಕ್ಗಳಲ್ಲಿ ಮತ್ತೊಂದೆಲ್ಲ ಟ್ರೇಡ್ ಮಾಡ್ಬೋದು, ಅದು ನಿಮ್ಗೆ ಗೊತ್ತಿದೆ. ಸೊ ವಾಪಸ್ ಬರ್ತಾ ಹೋಗೋದಾದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತು ಸೂಪರ್ ಡೂಪರ್, IT ಇವತ್ತು ಸೂಪರ್, ಟೆಕ್ ಮಹೀಂದ್ರ 3.25%, ಕ್ರೂಡ್ ಬಿದ್ದಿದ್ದಕ್ಕೆ ಇಂಡಿಗೋ ಫುಲ್ ಖುಷಿಯಾಗಿಬಿಟ್ಟಿದೆ. ಯಾಕೆಂದರೆ ಅವ್ರದ್ದು ಇದಿರ್ತಲ್ಲ, ಅಡ್ವಾನ್ಸ್ ಫ್ಯೂಯಲ್ ಇರುತ್ತಲ್ಲ, ATF ಏನು ಕರಿತಾರೆ ಅದಕ್ಕೆ, ಏರ್ಲೈನ್ ಫ್ಯೂಯಲ್, ಅದು ಒಂದಿಷ್ಟು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಈ ಥರ ಎಲ್ಲ ರೆಗ್ಯುಲೇಷನ್ ಬಂದಿತ್ತು. ಅದ್ರದ್ದು ಕೂಡ ಜಾಸ್ತಿ ಮಾಡ್ತೀನಿ, ವಿನ್ಫಾಲ್ ಟ್ಯಾಕ್ಸ್ ಹಾಕ್ತೀವಿ ಅಂದಿದ್ರು, ಇದೆಲ್ಲ ಆಗಿತ್ತು. ಸೊ ಇವಾಗ ಕ್ರೂಡೆ ಕಮ್ಮಿ ಆಗಿರೋದ್ರಿಂದ ಅದು ಕೂಡ ಒಂದು ಸ್ಟೇಬಿಲೈಸ್ ಆಗ್ತಾ ಹೋಗುತ್ತೆ. ಸೊ 4.95% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇಂಡಿಗೋ ಇವತ್ತಿನ ಟಾಪ್ ಗಿನ್ ಆಗಿದೆ. ಇಂಡಿಗೋ ಪೇಂಟ್ಸ್ ಅಲ್ಲ, ಇಂಡಿಗೋ ಏರ್ಲೈನ್ಸ್ ವಿಮಾನ, ಅದು ನಿಫ್ಟಿ 50 ಇರೋದು. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಬಜಾಜ್ ಆಟೋ ಅಂತ ಕಾಣಿಸುತ್ತೆ. 2.74% ಕರೆಕ್ಷನ್ ಬಂದಿದೆ. ನಿಫ್ಟಿ 50 ಓವರ್ ಆಲ್ ಪಾಸಿಟಿವ್ ಆಗಿ ಇರ್ತಾ ಹೋಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನಾವು ನೋಡ್ತಾ ಬರೋದಾದ್ರೆ, ಒಂದಿಷ್ಟು ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳೆಲ್ಲ ಸೆಲ್ಲಿಂಗ್ ಬರ್ತಾ ಹೋಯಿತು. IRFCನಲ್ಲಿ 6.25% ಬಂದಿದೆ. ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. IRFC ಯಾರಾದರೂ ಫಾಲೋ ಅಪ್ ಮಾಡಿದ್ರೆ ದಯವಿಟ್ಟು ಹೇಳಿ, ಇಲ್ಲಾಂದರೆ ನಾಳೆ ಹೇಳ್ತೀನಿ ಏನಾಗಿದೆ ಅಂತ. IRFCನಲ್ಲಿ 6.25% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಶ್ರೀ ಸಿಮೆಂಟ್ಸ್ 4.13% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗಿನ್ನರ್ ಆಗಿದೆ. ಅಂಬುಜಾ ಸಿಮೆಂಟ್, ಶ್ರೀ ಸಿಮೆಂಟ್ಸ್, ಒಂದಿಷ್ಟು ಇವ್ರದ್ದು ಇದು AGM ಬೇರೆ ಇತ್ತಲ್ವಾ, ಕರೆಕ್ಟು, ಅದಾನೇ ಅವ್ರದ್ದು AGM ಇತ್ತು ಇವತ್ತು.
ಇದ್ರದ್ದು ಎಲ್ಲರದ್ದು ಮಾತಾಡಿದರೆ ಇಲ್ವೋ ಗೊತ್ತಿಲ್ಲ. ಅವರ ಒಡೆತನ ಇದೆ, ಕಂಪ್ಲೀಟ್ ಅವ್ರ ಸ್ಟೇಕ್ ಇಲ್ಲ. ಒಟ್ಟಿನಲ್ಲಿ ಅವೆಲ್ಲ ಪಾಸಿಟಿವ್ ಆಗಿ ನೋಡಲಿಕ್ಕೆ ಸಿಕ್ಕಿದೆ. ಅದೇ ರೀತಿಯಾಗಿ ನಿಫ್ಟಿ ನೋಡೋದಾದರೆ, ನಿಫ್ಟಿ ಇವತ್ತು ತುಂಬ ನೆಗೆಟಿವ್ ಓಪನಿಂಗ್ ಅಂತ ಏನು ಮಾಡಲಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು ನಿನ್ನೆ ಈ ಪಾರ್ಟಿಯಾಗಿ 24,000ದಿಂದ ಸೆಲ್ಲಿಂಗ್ ಆಗಿರೋದ್ರಿಂದ ಆಯಿತು, ಕ್ರೂಡ್ ಬೀಳ್ತಾ ಇದೆ. ಆದ್ರೂ ಕೂಡ ನಮ್ಮ IT ಸ್ಟಾಕ್ಸ್ಗಳು ಮತ್ತೊಂದು ಇದ್ರದ್ದು ಇವಾಗ ಇದು ಬಬಲ್ ಬಸ್ಟು ಈ ಥರ ಎಲ್ಲ ಒಂದು ಬರ್ತಾ ಇತ್ತಲ್ವ US ಕಡೆಯಿಂದ. ಸೊ ಏನಂತ ಮಾತಾಡಿದ್ವಿ, ಈ ಲೆವೆಲ್ 23,774 ವೆರಿ ಇಂಪಾರ್ಟೆಂಟ್. ಇದನ್ನ ಬ್ರೇಕ್ ಆಯಿತು ಅಂದರೆ ನಾವು ಮೋಸ್ಟ್ಲಿ 23,600 ಕಡೆಗೆ ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಇಲ್ಲೇ ಓಪನ್ ಆದ್ರೂ ಕೂಡ ನಾನು ಇದನ್ನು ವೆಯ್ಟ್ ಮಾಡಿ ಇದನ್ನು ಬ್ರೇಕ್ ಆಗುತ್ತೇನೋ ಅಂತ ಕಾಯ್ತಾ ಇದೆ. ಬಟ್ ಮಾರ್ಕೆಟ್ ಏನು ಮಾಡ್ತು, ರಿವರ್ಸ್ ಕೊಡ್ತಾ ಹೋಯಿತು. ರಿವರ್ಸ್ ಕೊಟ್ಟು ಒಂದು ಪಾಯಿಂಟಲ್ಲಿ ಆಲ್ಮೋಸ್ಟ್ 24,100 ಯಾವೊಂದು ರೆಸಿಸ್ಟೆನ್ಸ್ ದಿನ ಮಾತಾಡ್ಕೊಂಡು ಬಂದಿದ್ವಲ್ಲ, ಆ ರೆಸಿಸ್ಟೆನ್ಸ್ನ ಮತ್ತೆ ಟೆಸ್ಟ್ ಮಾಡೋಷ್ಟು ಮಟ್ಟಿಗೆ ಪಾಸಿಟಿವ್ ಆಗೋಯ್ತು. ಇದು ಕ್ರೂಡ್ನ ಇಂಪ್ಯಾಕ್ಟು ಇಂಡಿಯಾಗೆ ಆಗಿರುವಂಥದ್ದು. ಸೊ ತಿರ್ಗಾ 24,000 ಮೇಲ್ಗಡೆ ಬಂದು ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ. ಅಂದರೆ ಇಲ್ಲಿ ಈ ಸಪೋರ್ಟ್ನ ಮತ್ತೆ ರೆಸ್ಪೆಕ್ಟ್ ಮಾಡಿದೆ. ಸೊ ಇವಾಗ ನೆನ್ನೆದೇ ಸೇಮ್ ಥಿಯರಿ ಆಯಿತು. ಬಸ್ ಸ್ಟ್ಯಾಂಡ್ ಬ್ರೇಕ್ ಆಗುತ್ತೇನೋ ಅಂದ್ಕೊಂಡಿದ್ವಿ ನೆನ್ನೆ. ಯಾಕಂದರೆ ನೋಡಿ, ಯಾವತ್ತು ಅದಕ್ಕೆ ಒಂದು ಕನ್ಫರ್ಮೇಷನ್ ಕೊಡು. ನೆನ್ನೆ ಏನಾಯಿತು, ಫಸ್ಟ್ ಟೈಮ್ ಈ ಲೆವೆಲ್ ಅಂತ ನೀವು ಅನ್ಕೊಳ್ಳೋದಾದ್ರೆ ಈ ಲೆವೆಲ್ಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದ್ದು ನೆನ್ನೆ. ಇವತ್ತು ಫಾಲೋ ಬರಬೇಕಾಗಿತ್ತು, ಅಂದರೆ ಇದನ್ನ ಬಿಟ್ಟು ಕೆಳಗಡೆ ಬರಬೇಕಾಗಿತ್ತು. ಬಂದಿದೆಯಾ, ಬಂದಿಲ್ಲ, ವಾಪಸ್ ಮೇಲ್ಗಡೆ ಹೋಗಿದೆ. ಅಂದರೆ ಏನು, ನಮ್ಮ ಬಸ್ ಸ್ಟ್ಯಾಂಡ್ ಝೋನ್ನೇ ಇವಾಗ ದೊಡ್ಡದು ಮಾಡ್ಕೋಬೇಕು ನಾವು. 24,100ರಿಂದ 23,774 ಇದು ಬಸ್ ಸ್ಟ್ಯಾಂಡ್ ಆಗಿದೆ. ಇದು ಇನ್ನೂ ಅಲ್ಲೇ ನಿಂತಿದೆ. ಇದನ್ನ ಬಿಟ್ಟು ಮೇಲ್ಗಡೆ ಹೋಯ್ತು ಅಂದರೆ ಮೇಲ್ಗಡೆ ಹೋಗುತ್ತೆ ನೋಡೋಣಂತೆ, ಇಲ್ಲ ವಾಪಸ್ ಕೆಳಗಡೆ ಬರ್ತಾ ಇದ್ರೆ ಕೆಳಗಡೆ ಅಂದರೆ ಈ ಗ್ಯಾಪ್ನ ಫಿಲ್ ಮಾಡಕ್ಕೆ ಬರ್ಬೋದು. ನೋಡೋಣ ಕ್ರೂಡು ಎಲ್ಲಿ ತನಕ ಇದೇ ಥರ ಇರುತ್ತೋ ತಣ್ಣಗೆ ಅಲ್ಲಿ ತನಕ ಒಳ್ಳೆಯದು. ಗೋಲ್ಡ್ ಸಿಲ್ವರಲ್ಲಿ ದೊಡ್ಡ ಕರೆಕ್ಷನ್ ಆಗಿದೆ ಇವತ್ತು, ಅದನ್ನ ಮಾತಾಡ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇವತ್ತು 966 ಪಾಯಿಂಟ್ಗಳು ಮಾಡಿ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಇಂಡಿಯಾ ವಿಕ್ಸಲ್ಲಿ 4% ಕೆಳಗಡೆ ಬಿದ್ದಿದೆ ಇವತ್ತು, 13.38 ಬಂದಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ನಡೀತಾ ಇದೆ. ಕ್ರೂಡಲ್ಲಿ ರಕ್ತಪಾತ ಆಗಿದೆ. ಯಾವ ಗ್ಯಾಪ್ ಇತ್ತೋ ಅದು ಇದು ಎಲ್ಲ ಕೊಚ್ಕೊಂಡು ಇನ್ನೂ ಕೆಳಗಡೆ ಹೊರಟೋಗಿದೆ ಕ್ರೂಡು. ಈಗ ದೊಡ್ಡ ಫಾಲ್ ಆಗಿದೆ ಕ್ರೂಡಲ್ಲಿ 74. ಆಲ್ಮೋಸ್ಟ್ ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬಂದೇ ಬಿಟ್ಟಿದೆ. ಇವಾಗ ಇನ್ನೊಂದು ಚೂರಾದರೆ ಈ ಗ್ಯಾಪೇ ಫಿಲ್ ಆಗೋಯ್ತಲ್ವಾ. ಸೊ ಈ ಗ್ಯಾಪ್ನ ಫಿಲ್ ಮಾಡ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಈ ಥರ ಗ್ಯಾಪ್ಗಳನ್ನು ಫಿಲ್ ಆಯಿತು ಅಂದರೆ ಅಲ್ಲಿಂದ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದು ಮೇಲೆ ಹೋಗುತ್ತೆ, ಇಲ್ಲ ಕೆಳಗಡೆ ಬರುತ್ತೆ, ಒಂದು ಶಾರ್ಟ್ ಕವರಿಂಗ್ ಆಗುತ್ತೆ, ಏನಾಗಿದೆಯೋ ಅದೆಲ್ಲ ಒಂದು ಸಿಗುತ್ತಾ ಹೋಗುತ್ತೆ. ಏನಕ್ಕೆ ಅದು ಈಸಿ ಆಗ್ತಾ ಹೋಗುತ್ತೆ ಅಂದರೆ, ಒಂದು ಆ ಲೆವೆಲ್ನ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ರಿಕ್ವೈರ್ಮೆಂಟ್ ಆಗಿ ಇಟ್ಕೊಂಡು ನಾವು ಒಂದು ಪೊಸಿಷನ್ ತಗೋಬಹುದು. ಈ ಥರ ಬೀಳ್ತಾ ಇದ್ರೆ ಒಂಥರ ಕಷ್ಟ. ಸೊ ಈ ಗ್ಯಾಪ್ಗಳು ಫಿಲ್ ಆದರೆ ಒಳ್ಳೆ ವೆಲ್ ಆ್ಯಂಡ್ ಗುಡ್. ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಇದೆ 72-74ರಲ್ಲಿ. ನೋಡೋಣ 75-74 ಲೆವೆಲ್ನ ಬಂದು ಮೀಟ್ ಆಗುತ್ತಾ ಕ್ರೂಡು, ಏನಾಗುತ್ತೆ ಅಂತ ನೋಡೋಣ. ಎನಿ ಟೈಮ್ ಒಂದು ಬೂಮ್ ಕೂಡ ಎಕ್ಸ್ಪೆಕ್ಟೆಡ್. ಯಾಕಂದರೆ ಇವ್ರದ್ದು ಸುದ್ದಿಗಳು ಹರಿದಾಡ್ತಾ ಇದೆ. ಇದನ್ನ ಡಂಪ್ ಮಾಡಿಸಿ ಪಂಪ್ ಮಾಡ್ತಾರಾ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನಗೆ ಕ್ರೂಡು ಇಷ್ಟೊಂದು ಜೋರಾಗಿ ಬೀಳ್ತಾ ಇರೋದು ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಯಾಕಂದರೆ ಇವರು ಲಾಂಗ್ ಟರ್ಮಲ್ಲಿ ನಾವು ಇನ್ನೇನು ಮಾಡಲ್ಲ ಸ್ವಾಮಿ, ಹೀಗೆ ಇರ್ತೀವಿ, ಚೆನ್ನಾಗಿರ್ತೀವಿ ಅಂತ ಇನ್ನೂ ಹೇಳಿಲ್ಲ. ಹಾಗಾಗಿ ಇದು ಏನೇ ಆಗ್ತಾ ಇದ್ರು ಕೂಡ ಇಲ್ಲಿ ಒಂದು ಬೌನ್ಸ್ ಕೂಡ ಬರ್ತಾ ಹೋಗೋದು ಯಾವಾಗ ಬೇಕಾದ್ರೂ. ಅದು ತಿರ್ಗಾ 120 ಮೇಲ್ಗಡೆ ಎಲ್ಲ ಹೋಗೋಕೆ ಬೌನ್ಸ್ ಬರುತ್ತಾ, ಹೈಲಿ ಅನ್ಲೈಕ್ಲಿ. ಬಟ್ ಒಂಚೂರು ಕಡ್ಡಿ ಆಚೆ ಅಲ್ಲಾಡಿಸ್ತಾರೆ. ಸೊ 85-90 ತನಕ ವಾಪಸ್ ಹೋದರೂ ಕೂಡ ಕ್ರೂಡು ಆಶ್ಚರ್ಯ ಇಲ್ಲ, ಆಗ ಮಾರ್ಕೆಟ್ಗೆ ನೆಗೆಟಿವ್. ಸೊ ಈಗ ಬರ್ತಾ ಇರೋಂಥದ್ದು ಖಂಡಿತ ಪಾಸಿಟಿವ್. ರೀಚ್ ಆಗೋದಾಗಿದ್ರೆ 24,000 ಕೊಚ್ಕೊಂಡು ಹೋಗ್ಬೇಕಾಗಿದ್ದು ನಾವು ಇವಾಗಲೇ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೂ ಕೂಡ ಕ್ರೂಡ್ ಬಿದ್ದಿದೆ ಅಲ್ವಾ, ಬೀಳ್ತಾನೇ ಇದೆ. ಸೊ ಇದೆಲ್ಲ ನಿಜವಾಗ್ಲೂ ಇತ್ತು ಅಂದರೆ ನಾಳೆ ನಾವು ಆ 24,100 ಲೆವೆಲ್ನ ದಾಟಿ ಮೇಲೆ ಹೋಗಬೇಕು. ಹೋಗ್ತೀವಾ ಇಲ್ವಾ ನೋಡೋಣ. ಕ್ರೂಡ್ ಕೆಳಗಡೆ ಆಗ್ತಾ ಇರೋಂಥದ್ದು, ಡಾಲರ್ ಸ್ಟ್ರೆಂತ್ ಆಗ್ತಾ ಇರೋದು, ಫೆಡ್ ಈ ಸಲ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಎಲ್ಲ ಸೇರಿಕೊಂಡು ಗೋಲ್ಡ್ಗೆ ಏನು ಮಾಡಿದೆ, ಇಂಪಾರ್ಟೆಂಟ್ 4,000 ಲೆವೆಲ್ ಅಂತ ಏನು ಮಾತಾಡ್ತಾ ಇದ್ವಿ ಅದನ್ನ ಸಕ್ಸಸ್ಫುಲ್ ಆಗಿ ಬ್ರೇಕ್ ಮಾಡಿ 3,966 ಬಂದಿದೆ. ನೋಡಿ, ಈ ಥರ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತೊಗೊಂಡಿದ್ದಂಥ ಲೆವೆಲ್ ಆಫ್ಟರ್ ಲಾಂಗ್ ಟೈಮ್ ಬ್ರೀಚ್ ಆದರೆ ಏನು ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಇದು ಒಂದು ಶಾರ್ಟಿಂಗ್ ಅಲ್ವಾ, ಶಾರ್ಟಿಂಗ್ ಸಿಗ್ನಲ್ ಇಲ್ಲಿಂದ ಇರುತ್ತೆ. ಇದನ್ನ ನಿನ್ನೆ ಕೂಡ ನಾವು ಮಾತಾಡಿದ್ವಿ ಯಾವುದರಲ್ಲಿ, ಸಿಲ್ವರಲ್ಲಿ. ಆದರೆ ಕ್ಯಾರಿ ಮಾಡೋ ಹಾಗೆ ಇಲ್ಲ, ಕ್ಯಾರಿ ಮಾಡೋ ಥರ ಬಿಡ್ತಾ ಇಲ್ಲ ದೊಡ್ಡವರು. ನೋಡಿ ನಿನ್ನೆ 64-65 ಇತ್ತು ನಾವು ಮಾಡಿದಾಗ. ಇವತ್ತು ನೋಡಿ 58ಕ್ಕೆ ಬಂದಿದೆ. ಸೊ 53 ತನಕ ಬಂದರೂ ಆಶ್ಚರ್ಯ ಇಲ್ಲ ಅಂತ ಜಸ್ಟ್ ನಿನ್ನೆ ಹೇಳಿದ್ದೆ ನಾನು, ನಿನ್ನೆ ವಿಡಿಯೋದಲ್ಲಿ. ಇವತ್ತು ನೋಡಿ ಆಲ್ರೆಡಿ 58ಕ್ಕೆ ಬಂದಿದೆ ಸಿಲ್ವರು. ಸೊ ಸಿಲ್ವರಲ್ಲಿ ಈ ಲೆವೆಲ್ ಖಂಡಿತ ಸಾಧ್ಯ ಇದೆ. 52-53 ವೆರಿ ಗುಡ್ ಲೆವೆಲ್. ಯಾರಾದರೂ ಮನೆಯಲ್ಲಿ ಸಿಲ್ವರ್ ಪರ್ಚೇಸ್ ಮಾಡಬೇಕಿದೆ, ಮನೇಲಿ ಏನೋ ಫಂಕ್ಷನ್ ಇದೆ, ಇಲ್ಲ ಲಾಂಗ್ ಟರ್ಮಿಗೋಸ್ಕರ ನಾನು ಸ್ವಲ್ಪ ಸಿಲ್ವರ್ ತೊಗೊಂಡು ಇಟ್ಕೋಬೇಕು ಮಾಡಬೇಕು ಅಂದರೆ 52-53 ಐಡಿಯಲ್ ಲೆವೆಲ್ ಸಿಕ್ತು ಅಂದರೆ ಆ ಲೆವೆಲ್ಗೆ. ಯಾಕೆಂದರೆ ಎಲ್ಲಿಗೆ ಹೋಗಿತ್ತು, 120ಕ್ಕೆ ಹೋಗಿದ್ದಂಥದ್ದು 58ಕ್ಕೆ ಬಂದಿದೆ. ಆದರೆ ಇಂಡಿಯಾದ ರೇಟಲ್ಲಿ ನೀವು ನೋಡೋದಾದರೆ ಅಷ್ಟೊಂದು ಕರೆಕ್ಷನ್ ಆಗಿರಲ್ಲ, ಯಾಕೆಂದರೆ ಇಲ್ಲಿ ಇಂಪೋರ್ಟ್ ಡ್ಯೂಟಿ ಕೂಡ ಜಾಸ್ತಿ ಆಗಿದೆ. ಸೊ ಇಂಡಿಯನ್ ಸಿಲ್ವರ್ನ ಓಪನ್ ಮಾಡೋದಾದರೆ 4,20,000 ಮೇಲ್ಗಡೆ ಹೋಗಿತ್ತಲ್ವ, 4,20,048 ಹೈ ಮಾಡಿದ್ದಂಥದ್ದು. ಇದು ಪ್ಯೂರ್ ಸಿಲ್ವರ್ ಹೇಳ್ತಾ ಇದ್ದೀನಿ. 4,20,000 20,000. ಯಾಕೆಂದರೆ ಈ ಗೋಲ್ಡಲ್ಲಿ 24 ಕ್ಯಾರೆಟು, 22 ಕ್ಯಾರೆಟು, 18 ಕ್ಯಾರೆಟು ಅಂತ ಬರುತ್ತೆ. ಈ ಸಿಲ್ವರಲ್ಲಿ 60% ಪ್ಯೂರಿಟಿ ಸಿಲ್ವರು, 80% ಪ್ಯೂರಿಟಿ ಸಿಲ್ವರು, ಈ ಥರ ಎಲ್ಲ ಮಾಡ್ತಾರೆ. ಸೊ ನೋಡಿ 2 ಲಕ್ಷ ಅವಾಗಲೇ ಒಂದ್ಸಲ ನಾವು 2 ಲಕ್ಷಕ್ಕೆ ಬಂದಿದ್ವಿ. ಬಟ್ ಈಗ ಇಂಪೋರ್ಟ್ ಡ್ಯೂಟಿ ಕಾರಣದಿಂದಾಗಿ ಈಗ ಆ ಲೆವೆಲ್ಗಿಂತನೂ ಕೆಳಗಡೆ ಬಂದಿದ್ದೀವಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಆದರೂ ಕೂಡ ನಾವು 2,17,000 ಈ 17,000 ಬೆಲೆ ಏನು ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಾ, ಇದು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿದ್ದರಿಂದ ಇಲ್ಲಿ ನೀವು ಜಾಸ್ತಿ ಕೊಡ್ತಾ ಇದ್ದೀರಾ. ಇಂಟರ್ನ್ಯಾಷನಲಲ್ಲಿ ಯಾರು ಬರ್ತಾ ಇದ್ದಾರೆ, ನಿಮಗೆ ಈ ಬಿಡ್ತಾರೆ, ಬೇರೆ ಕಡೆಯಿಂದ ತರಿಸ್ಕೊಳಕ್ಕೆ ಸಾಧ್ಯತೆ ಇದೆ ಅಂದರೆ ನೀವು ತರಿಸ್ಕೊಂಡ್ರೆ ಇನ್ನೂ ಚೀಪಾಗಿ ಸಿಗುತ್ತೆ ನಿಮಗೆ ಹೊರಗಡೆ. ಸೊ ಕಂಪೇರ್ ಟು ಇಂಡಿಯಾದಲ್ಲಿ ಆ ಥರ ಸಾಧ್ಯತೆ ಇದ್ದರೆ ನಾನು ಹೇಳ್ತಾ ಇರೋಂಥದ್ದು. ಯಾಕೆಂದರೆ ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ ಇನ್ನೂ ತುಂಬ ಕೆಳಗಡೆ ಬಿದ್ದೋಗಿದೆ ಅಲ್ವಾ ಸಿಲ್ವರ್. ಇವಾಗಷ್ಟೇ ಮಾತಾಡೋದಲ್ಲ. ಸೊ ಸಿಲ್ವರು 58ಕ್ಕೆ ಬಂದಿದೆ, ಇನ್ನೂ ಕೆಳಗಡೆ ಬಿದ್ದೋಗಿದೆ. ಒಂದೊಂದು ಸ್ವಲ್ಪ ಟ್ರೇಡಿಂಗು ಗ್ಲಿಚ್
ಗ್ಲಿಚ್ ಆಗ್ತಾಯಿದೆ. ಮೋಸ್ಟ್ಲಿ ನಂದು ಲೋಕಲ್ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡಿ ನೋಡಬೇಕು ಏನಾಗುತ್ತೆ ಅಂತ. ಅಂದರೆ ಹೊಸದಾಗಿ ಮತ್ತೆ ಇನ್ನೊಂದ್ಸಲ ಇನ್ಸ್ಟಾಲ್ ಮಾಡಿ ನೋಡಬೇಕು. ಅದೇ ರೀತಿಯಾಗಿ ಗೋಲ್ಡು ಮಾತಾಡಿದ್ವಿ, ಗೋಲ್ಡು ಕೂಡ ಕೆಳಗಡೆ ಬೀಳ್ತಾ ಇದೆ. ಗೋಲ್ಡಿಗೆ ನೆಕ್ಸ್ಟ್ ಸಪೋರ್ಟ್ ಅಂದರೆ 3900 ಲೆವೆಲ್ ಇಂಪಾರ್ಟೆಂಟು. 3900-931 ಲೆವೆಲ್ ಇಲ್ಲೊಂದು ಸಣ್ಣ ಸಪೋರ್ಟ್ ಇದೆ. ಅದನ್ನು ಬ್ರೇಕ್ ಆಯಿತು ಅಂದರೆ ಗೋಲ್ಡ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇರೋದು 3400 ಲೆವೆಲಲ್ಲೇ. ಅಲ್ಲಿ ತನಕ ಬರುತ್ತಾ ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡ್ರೆ 3900 ಈ ಲೆವೆಲಲ್ಲಿ ಸಪೋರ್ಟ್ ತೊಗೋಬೇಕು ಗೋಲ್ಡು. ಅದೇ ರೀತಿಗೆ ಐ ಟಿ ಸ್ವಲ್ಪ ಪಾಸಿಟಿವ್ ಆಗಿದೆ ಅಲ್ವಾ ಇವತ್ತು, ನೆನ್ನೆಗಿಂತ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ 27,500 ಕಡೆಗೆ ಬಂದಿದೆ. ಟೆಸ್ಲಾ ಸ್ಟಾಕ್ಗಳು ಮತ್ತೊಂದೆಲ್ಲ ನೆನ್ನೆ 5% ಎಲ್ಲ ಬಿದ್ದಿತ್ತು. ಇವಾಗ ಅವ್ರ ಮಾರ್ಕೆಟ್ ಓಪನ್ ಆಯಿತಾ? ಓಪನ್ ಆಗಿರಬೇಕು ಅವ್ರ ಮಾರ್ಕೆಟು. ಟ್ರೇಡಿಂಗ್ ವ್ಯೂ ಒಂದೊಂದ್ಸಲ ಈ ಥರ ಕೈ ಕೊಟ್ಬಿಡುತ್ತೆ. ಸೊ 6:30-7 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಅವ್ರ ಮಾರ್ಕೆಟು. ಸೊ ನೋಡೋಣ US ಮಾರ್ಕೆಟ್ ಏನಾಗಿರುತ್ತೆ ಇವತ್ತು, ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಅಂತ. ಒಟ್ಟಿನಲ್ಲಿ ಕ್ರೂಡ್ ಕೆಳಗಡೆ ಬೀಳ್ತಾ ಇರೋಂಥದ್ದು ನಮಗೆ ವೆರಿ ಪಾಸಿಟಿವ್ ನ್ಯೂಸ್. ಸೊ ಸೆನ್ಸೆಕ್ಸಿನ ನಾಳೆ ಅದು ನೋಡೋದಾದರೆ ನೋಡಿ ಫುಲ್ ಬುಲಿಶ್ ಆಗೋಗ್ಬಿಟ್ಟು PCR ಫುಲ್ ಟರ್ನ್ ಆಗೋಗ್ಬಿಟ್ಟಿದೆ. 10 ಸ್ಟ್ರೈಕ್ಗಳಿಗೆ ನೋಡೋದಾದರೆ ನಿನ್ನೆ ನೆಗೆಟಿವ್ ಆಗಿ ತೋರಿಸ್ತಾ ಇತ್ತು. ಇವತ್ತು 76,000ದಲ್ಲಿ ದೊಡ್ಡದಾಗಿ ಪೊಸಿಷನ್ ಬಿಲ್ಡಪ್ ಆಗಿದೆ. 76,500 ಬಿಲ್ಡ್ ಆಗಿದೆ. 77,000 ಕೂಡ ಇವಾಗ ರೆಸಿಸ್ಟೆಂಟ್ಗಿಂತ ಸಪೋರ್ಟೇ ಬಿಲ್ಡಪ್ ಆಗಿದೆ. ನೋಡಿ ಎಲ್ಲ ಕಡೆ ತೆಕ್ಕೊಂಡಿರೋದೇ ಕಾಣಿಸ್ತಿದೆ. ಇದರ ಖಾಲಿ ಜಾಗ ಇದೆ ಅಂದರೆ ಏನು, ಅಲ್ಲಿ ಪೊಸಿಷನ್ನ ತೆಕ್ಕೊಂಡಿದ್ದಾರೆ ಅಂತ. ಅಂದರೆ ಕಾಲ್ ಅನ್ವೈಂಡಿಂಗ್ ಅಂದರೆ ಕಾಲ್ ಸೆಲ್ ಮಾಡಿರೋದು ತೆಕ್ಕೊಂಡಿದ್ದಾರೆ ಅಂತ. ಸೊ ನಾಳೆಗೆ ಸ್ವಲ್ಪ ಮಾರ್ಕೆಟು 77,000 ಬ್ರೀಚ್ ಆಗೋ ಥರ ಬಂದು ನಿಂತಿರೋ ಥರ ಕಾಣಿಸ್ತಾ ಇದೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ. ನಿಫ್ಟಿನಲ್ಲಿ ನೆಕ್ಸ್ಟ್ ಎಕ್ಸ್ಪೈರಿ ಏನು ಮಾಡಿದ್ದಾರೆ ನೋಡಿದ್ರೆ ಇವತ್ತು ನೋಡಿ 24,000ದಲ್ಲಿ ಒಂದಿಷ್ಟು ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಇನ್ನು 30 ಜೂನ್ ಇನ್ನೂ ಟೈಮ್ ಇದೆ. ಆದರೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ಅದಕ್ಕೋಸ್ಕರ ನೋಡ್ತಾ ಇದ್ದೆ ಯಾವ ಥರ ಪೊಸಿಷನ್ಗಳಾಗ್ತಾ ಇದೆ ಅಂತ. ನೋಡಿ ಆಲ್ರೆಡಿ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಪೊಸಿಷನ್ಗಳು ನೋಡಿ ಇನ್ನೂ 6 ದಿನ ಎಕ್ಸ್ಪೈರಿಗೆ ಇದ್ದರೂ ಕೂಡ ಆಲ್ರೆಡಿ 1 CR ಅಷ್ಟು OI ಬಿಲ್ಡಪ್ ಆಗಿಬಿಟ್ಟಿದೆ. ಮ್ಯಾಕ್ಸ್ ಪೇನ್ ಸದ್ಯಕ್ಕೆ 24,000ದಲ್ಲಿ ನಿಂತಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಬೇರೆ ಸದ್ಯಕ್ಕೆ ಇಂಪಾರ್ಟೆಂಟ್ ಇವೆಂಟ್ಸು ಏನಾದರೂ ನೋಡೋದಾದರೆ ಯಾವುದೂ ಇಲ್ಲ ಅಂತ. ಇಂಪಾರ್ಟೆಂಟ್ ಇವೆಂಟ್ ಯಾವುದು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಎಲ್ಲ ಆಗಿರೋದಾಗಿದೆ. US ಇಂದು ಇಲ್ಲ, ಇನ್ಯಾವುದೂ ಇಲ್ಲ, ಅಷ್ಟೊಂದು ಯಾವುದು ಇಂಪಾರ್ಟೆಂಟ್ ಇವೆಂಟ್ಗಳಂತಿಲ್ಲ. RBIನಲ್ಲಿ ಕೇಳಿದ್ದಾರೆ ಇಂಟ್ರೆಸ್ಟ್ ರೇಟ್ನ ನಿಮ್ಗೆ ಏನು ಅನ್ಸುತ್ತೆ ಅಂತ. ತುಂಬ ಮುಂಚೆ ಅನ್ಸುತ್ತೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ RBI ಗವರ್ನರು. ಆ ಥರ ಉತ್ತರ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡೋದಾದರೆ ಇವತ್ತು ಓವರಾಲು ಪಾಸಿಟಿವ್ ಆಗೇ ಇತ್ತು. ರಿಯಾಲಿಟಿ ಇವತ್ತಿನ ಬೆಸ್ಟ್ ಸೆಕ್ಟರ್ ಆಗಿದೆ. ಯಾಕಂದರೆ IT ಮೇಲಾಯಿತು, ರಿಯಲ್ ಎಸ್ಟೇಟ್ ಸೆಕ್ಟರು ಮೇಲಾಯಿತು, ಆ ಥರ ಅದು. ಅದೇ ರೀತಿಯಾಗಿ ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಯಾಕಂದರೆ ಎಲ್ಲ ಶಾಂತಿ ಸಂಧಾನ ಮತ್ತೊಂದು ಪೀಸ್ ಟಾಕ್ ಏನು ನಡೀತಾ ಇದೆಯಲ್ಲ, ಯಾರು ಇವ್ರ ಮೇಲೆ ಅವ್ರು ಬಾಂಬ್ ಹಾಕೋದು ಏನು ನಡೀತಾ ಇಲ್ಲ, ಸದ್ಯಕ್ಕೆ ತಣ್ಣಗೆ ನಿಂತಿದೆ. ಸೊ ಹಾಗಾಗಿ ಡಿಫೆನ್ಸು ಕೂಡ ಕೆಳಗಡೆ ಬಿದ್ದಿದೆ. FID ಡೇಟಾ ನೋಡೋದಾದರೆ FIಗಳು ಸ್ಟ್ಯಾನ್ಸ್ನ ಹೀಗೆ ಇಟ್ಕೊಂಡಿದ್ದಾರೆ. ಅಂದರೆ ನೆನ್ನೆ ಇಲ್ಲ ಇದನ್ನು ಅಪ್ಡೇಟ್ ಆಗಿಲ್ಲ, ಇದು 23 ಜೂನ್ದೇ ಇದೆ, ಇದು ಅಪ್ಡೇಟ್ ಆದಮೇಲೆ ನೋಡಬೇಕು ಇವತ್ತು ಯಾವ ಥರ ಆಗಿದೆ ಅಂತ. ಮೋಸ್ಟ್ಲಿ FIಗಳು ಇವತ್ತು ಚೇಂಜ್ ಮಾಡ್ಕೊಂಡಿದ್ದಾರೆ. ಕ್ಲೈಂಟ್ ಈ ಕಡೆ ಆಗಿದ್ದಾರೆ ಅಂದರೆ ನಾಳೆ 24,100ನ ಬ್ರೀಚ್ ಆಗುವಂಥ ಸಾಧ್ಯತೆ ಇದೆ ನಿಫ್ಟಿ. ಬಿಕಾಸ್ ಕ್ರೂಡ್ ಕೆಳಗಡೆ ಬಂದಿರೋದ್ರಿಂದ ನೋಡೋಣ ಆ ಥರ ಏನಾರು ಆಗಿದೆಯಾ ಅಂತ. ಸೆನ್ಸಿಬಲಲ್ಲಿ OI ಡೇಟಾ ಅಪ್ಡೇಟ್ ಆಗುತ್ತೆ. ಓವರಾಲ್ ನೋಡೋದಾದರೆ ಇದ್ರದ್ದು ಇನ್ನೂ ಅಪ್ಡೇಟ್ ಆಗಿರಲ್ಲ ಅಲ್ವಾ. ಸೊ ನಮ್ಮ ಆಪ್ಷನ್ ಚೈನ್ ಡೇಟಾ ನೋಡ್ತಾ ಬರೋದಾದರೆ FID ಡೇಟಾ ಇವತ್ತಿಂದು 24 ಜೂನ್ದು FIಗಳು 1,843 ಕೋಟಿ ಮಾರಿದ್ದಾರೆ. DIಗಳು ಇದು ಮಾಡಿದ್ದಾರೆ. ನೋಡಿ ಹಾಗಾದರೆ FIಗಳು ಗೌರ್ಮೆಂಟ್ ಏನು ಮಾಡಿದ್ರು ಬರೋದೇ ಇಲ್ವಾ ಅಂತಂದರೆ ಹಾಗಾಗಿಲ್ಲ. ಯಾಕೆಂದರೆ ಇದ್ರದ್ದು ಗೌರ್ಮೆಂಟ್ ಬಾಂಡ್ಸಿಂದು ಡೇಟಾ ಬಂದಿತ್ತು. FIಗಳಿಗೆ ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸಲ್ಲಿ ಏನಾದ್ರು ಡೆಪಾಸಿಟ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ ಅಂತ 20% ಹಾಕ್ತಾಯಿದ್ರು. ಯಾಕೆಂದರೆ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಬರುತ್ತಲ್ವ. ಅದೇ ಇದಕ್ಕಾದರೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದಾದರೆ 12.5% ಇದೆ ಕ್ಯಾಪಿಟಲ್ ಗೇನು, ನಿಮ್ಗೆ ಗೊತ್ತಿದೆ. ಸೊ ಈಗೇನು ಮಾಡ್ತು ಗೌರ್ಮೆಂಟು, FIಗಳಿಗೆ ಮಾತ್ರ ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಅಂದರೆ April 1, 2025ರಿಂದ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಗೌರ್ಮೆಂಟ್ ಬಾಂಡಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರು ಕೂಡ ಅದನ್ನು ವಿಡ್ರಾ ಮಾಡಿದ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಇಲ್ಲ ಅಂತ ಹೇಳಿದ್ರು. ಈ ಥರ ಹೇಳಿದ್ದಕ್ಕೆ ಏನಾದರೂ ಜಾಸ್ತಿ ಆಗಿದೆಯಾ ಗೌರ್ಮೆಂಟ್ ಬಾಂಡಲ್ಲಿ ಅಂದರೆ ಜಾಸ್ತಿ ಆಗಿದೆಯಂತೆ. ಒಂದು 35,000 ಕೋಟಿ ಇನ್ವೆಸ್ಟ್ಮೆಂಟು ಜೂನಲ್ಲಿ ಬಂದಿದೆ ಸದ್ಯಕ್ಕೆ ತನಕ FIಗಳಿಂದ ಅಂತ ಬಂದಿದೆ. ಅಂದರೆ ಈಗ ಯಾವಾಗ ಈ ಕ್ಯಾಪಿಟಲ್ ಗೇನ್ ನ್ಯೂಸ್ನ ತೆಗೆದು ಹಾಕಿದ್ಮೇಲೆ ಅಂತ. ಅಲ್ಲಿಗೆ ಗೌರ್ಮೆಂಟ್ ಕಮ್ಮಿ ಮಾಡಿದ್ರು ಟ್ಯಾಕ್ಸು ಅಂದರೆ FIಗಳು ಕೇಳ್ತಾರೆ ಅದನ್ನ, ಅದು ತೊಗೊಂಡಿದ್ದಾರೆ, ಅದು ತೊಗೊಳಕ್ಕೆ ರೆಡಿ ಇದ್ದಾರೆ, ಅಂದರೆ ಟ್ಯಾಕ್ಸ್ ಬರ್ಡನಿಂದನೇ ದೂರ ಇದ್ದಾರೆ ಅನ್ನೋದು ಗೌರ್ಮೆಂಟ್ ಬಾಂಡ್ ದೃಷ್ಟಿಯಲ್ಲಿ ಸಾಬೀತಾಗಿದೆ. ಇದೇ ನಿಲುವನ್ನ ಏನಾದರೂ STTನಲ್ಲಿ ಮತ್ತೊಂದರಲ್ಲಿ ಏನಾದರೂ ಇಂಡಿಯನ್ ಮಾರ್ಕೆಟಲ್ಲಿ ಮಾಡಿದ್ರೆ ಅದಕ್ಕೊಂದು ಈಕ್ವಿಟಿಗೆ ಪುಷ್ ಬರುತ್ತಾ, ನಮ್ಮ ನಿಫ್ಟಿ ಮೇಲೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ನೋಡೋಣ ಅದನ್ನ ಮಾಡ್ತಾರಾ ಅಂತ. ಇನ್ನೂ ತುಂಬ ಏನೋ ಇದೆ, ಇವಾಗ ಬರೀ ಟ್ರೈಲರ್ ಅಷ್ಟೇ ಅಂತ ಹೇಳಿದಾರಲ್ವ, ನೋಡೋಣ ಅಂತ ಏನಾಗುತ್ತೆ ಅಂತ. ಇವತ್ತು ಏಷ್ಯನ್ ಮಾರ್ಕೆಟಲ್ಲಿ ತೈವಾನು ಮತ್ತು ಜಕಾರ್ಟಾ ಬಿಟ್ಟು ಇನ್ನೆಲ್ಲದೂ ಕೂಡ ಪಾಸಿಟಿವ್ ಆಗಿ ಇತ್ತು. ಸೊ US ಮಾರ್ಕೆಟು ಲೈವ್ ನಡೀತಾ ಇದೆಯಾ ಗೊತ್ತಿಲ್ಲ, 2% ಕರೆಕ್ಷನ್ ಅಂತ ತೋರಿಸ್ತಾ ಇದೆ ಇಲ್ಲಿ. ನಿನ್ನೆದ ಇವತ್ತಿಂದ ಅದು ಟ್ರೇಡಿಂಗ್ ವ್ಯೂ ಲೋಡ್ ಆಗಲಿಲ್ಲ ನಮ್ಮದು. ಸೊ ಲೋಡ್ ಆಗಿದ್ದರೆ ಶುರು ಆಗಿದೆ ಅವ್ರ ಮಾರ್ಕೆಟು. ನ್ಯಾಸ್ಡ್ಯಾಕಲ್ಲಿ ಇನ್ನೂ ಟಿಕ್ ಆಗ್ತಾ ಇಲ್ಲ, ಇನ್ನೂ ಓಪನ್ ಆಗಿಲ್ಲ. ಡಾವ್ ಜೋನ್ಸ್ ಒಂದು ಓಪನ್ ಆಗಿದೆ, ಸ್ವಲ್ಪ ಡಾವ್ ಜೋನ್ಸ್ ಫ್ಯೂಚರ್ ಇಲ್ಲ, ಅವ್ರ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗುತ್ತೆ. ನಿನ್ನೆ 3.29% ಕರೆಕ್ಷನ್ ಬಂದಿತ್ತು ಯಾವುದರಲ್ಲಿ, ನ್ಯಾಸ್ಡ್ಯಾಕಲ್ಲಿ. ಸೊ ನೋಡೋಣ ಇವತ್ತು ಏನು ಮಾಡ್ತಾ ಹೋಗುತ್ತೆ ಅಂತ. ಆಲ್ ಟೈಮ್ ಹೈಯಿಂದ ಬರ್ತಾ ಇರೋಂಥ ಕರೆಕ್ಷನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು. ಸೊ ನಿನ್ನೆ NVIDIA ಮತ್ತೊಂದು ಅಮೆಝಾನು ಈ ಥರದ್ದೆಲ್ಲ ಕಂಪ್ನಿನಲ್ಲಿ ಟೆಸ್ಲಾ 5.79%, NVIDIAದಲ್ಲಿ 4.13%, ಈ ಥರ ಇವತ್ತು ಫ್ಲಾಟ್ ಓಪನಿಂಗ್ ಅಂತ ಹೇಳ್ತಾ ಇದೆ ಇಲ್ಲಿ ಪ್ರೀ ಮಾರ್ಕೆಟಲ್ಲಿ. ಸೊ ನೋಡೋಣ US ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಕ್ರೂಡು ಭಾರತದ ಮಾರುಕಟ್ಟೆಗೆ
ಹೆಲ್ಪ್ ಮಾಡ್ತಾ ಇದೆ. ಅದು ಎ ನ್ಯೂಸ್ನು ದಾಟಿ ಹೆಲ್ಪ್ ಮಾಡಿದೆ ಇವತ್ತು. ಯಾಕಂದರೆ ತುಂಬ ದೊಡ್ಡದಾಗಿ ಫಾಲ್ ಆಗಿದೆ, 4% ಫಾಲ್ ಆಗಿದೆ ಕ್ರೂಡು. ಸೊ ಇಂಡಿಯನ್ ಮಾರ್ಕೆಟ್ 24,000ನ ಮತ್ತೆ ಬಂದು ಉಳಿಸ್ಕೊಂಡಿದೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಲಿಸಿ ಆದಿತ್ಯ ಬಿರ್ಲಾ ಅವರಿಂದ ಬರ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ಕೊಡ್ತೀನಿ. ಅಂದರೆ ನೀವು ದಿನ ನಡೆಯೋ ಪ್ರವೃತ್ತಿ ಇದೆ, ನೀವು ಶಿಸ್ತುಬದ್ಧಾಗಿ ದಿನ 10,000 ಸ್ಟೆಪ್ಸ್ನ ನೀವು ನಡೀತೀರಾ ಅಂದರೆ ಐ ಥಿಂಕ್ 365ರಲ್ಲಿ 325 ದಿನ ಏನೋ ನಡೆದ್ರೆ ನಿಮಗೆ ಪ್ರೀಮಿಯಮೇ ಕಟ್ಟೋದು ಬೇಡ ಅಂತ ಈ ಥರದ್ದೆಲ್ಲ ಒಂದು ಪಾಲಿಸಿ ಬಂದಿದೆ. ಸೊ ಇಂಟ್ರೆಸ್ಟಿಂಗ್ ಅನಿಸ್ತು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ಬಿರ್ಲಾ ಕಂಪನಿಯಿಂದ ಅವರು ಯಾರಿಗಾದ್ರೂ ಆಸಕ್ತಿ ಇದೆ ಅಂತಂದರೆ ಅವರೇ ನಿಮಗೆ ಪಾಲಿಸಿ ಓಪನ್ ಮಾಡಿಕೊಡ್ಲಿಕ್ಕೂ ಕೂಡ ಸಹಾಯ ಮಾಡ್ತಾರಂತೆ. ಹೆಲ್ತ್ ಇನ್ಶೂರೆನ್ಸ್ನ 1 ವರ್ಷದ ಮಿಷನ್ ಅಂತ ನಾವು ಹಿಂದೆ ಆಲ್ರೆಡಿ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಹೆಲ್ತ್ ಇನ್ಶೂರೆನ್ಸ್ ಅಂತ ನಾನು ಹೇಳಿರಲಿಲ್ಲ. ಏನೇನು ನೋಡಬೇಕು ಹೆಲ್ತ್ ಇನ್ಶೂರೆನ್ಸಲ್ಲಿ ಅಂತ ಹೇಳಿದ್ದೆ, ಅದು ಈ ಪಾಲಿಸಿಗೂ ಕೂಡ ಅಪ್ಲೈ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ. ಆ ಫಾರ್ಮಲ್ಲಿ ನೀವು ನಿಮ್ಮ ಮಾಹಿತಿನ ಶೇರ್ ಮಾಡಿದ್ರಿ ಅಂದರೆ ಆದಿತ್ಯ ಬಿರ್ಲಾ ಕಂಪನಿಯಿಂದ ನೇರವಾಗಿ ನಿಮ್ಮನ್ನ ಅವರು ರೀಚ್ ಔಟ್ ಮಾಡ್ತಾರೆ. ನಿಮ್ಮ ಏನೇ ಕ್ವಶನ್ಸ್ ಇದ್ದರೂ ಮತ್ತೊಂದಿದ್ರು ಅವರಿಗೆ ಕೇಳ್ಕೋಬೋದು, ಪಾಲಿಸಿ ಬಗ್ಗೆ ಡೀಟೇಲ್ಸ್ ತೊಗೋಬೋದು. ಆಮೇಲೆ ನಿಮ್ಗೆ ಆಸಕ್ತಿ ಇದ್ದರೆ ನೀವು ಅದನ್ನ ಓಪನ್ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಪಾಲಿಸಿ ಡಾಕ್ಯುಮೆಂಟ್ ನಾನು ಕೂಡ ಕೇಳಿದ್ದೀನಿ. ಒಂದ್ಸಲ ನನಗೆ ಪಾಲಿಸಿ ಡಾಕ್ಯುಮೆಂಟ್ ಸಿಕ್ತಿದ್ದಂಗೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅಗೇನ್ ನಾನು ಇದು ಪ್ರಮೋಷನಲ್ ವಿಡಿಯೋ, ಆದರೆ ನಾನೊಬ್ಬ ರಿಜಿಸ್ಟರ್ಡ್ ಇನ್ಶೂರೆನ್ಸ್ ಅಡ್ವೈಸರ್ ಕೂಡ ಆಗಿದ್ದೀನಿ. ಹಾಗಾಗಿ ವಿತ್ ಆಲ್ ಡ್ಯೂ ಡಿಲಿಜೆನ್ಸೇ ಹೇಳ್ತಾ ಇರ್ತೀನಿ ಮಾಹಿತಿನ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.